ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಕಾಲೇಜಿಗೆ ಹೊಂಟಿದ್ದೀವಿ. ಸೊ ನೀವು ನೋಡ್ತಾ ಇದ್ದೀರಾ ಪುನಿ ಕ್ರಿಯೇಷನ್ಸ್ ಟು ಯೂಟ್ಯೂಬ್ ಚಾನಲ್. ಇಲ್ಲಿ ನಮ್ಮ ಫ್ರೆಂಡ್ಸ್ ಆದರೆ ಇವನ್ ರಾಜು ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ ಮತ್ತೆ ಇವನ್ ಪಾಂಡು. ನಮ್ಮ ಹುಡ್ರಿಗೆ ವೇಟ್ ಮಾಡ್ತಾ ಇದ್ದೀವಿ, ಬರ್ತಾರೆ ಇಷ್ಟಾಗೆ. ನಮ್ಮ ಕಾಲೇಜ್ ಹಲವಾಗ್ಲು ಅಲ್ಲಿಗೆ ಹೋಗಿ ಇವತ್ತು TC ಬಿಡಿಸ್ಕೊಂಬರ್ತೀವಿ. ಇವತ್ತು ಹೋಲ್ ಜರ್ನಿನ ವೀಡಿಯೋ ಮಾಡ್ತಿದ್ವಿ. ಸೊ ನೋಡಿ ಬನ್ನಿಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇಲ್ಲೇನು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ಕೂಡ್ಲಿಗಿ ಬಸ್ ಸ್ಟ್ಯಾಂಡು. ಇಲ್ಲಿ ರಾಜಶೇಖರ ಪಬ್ಜಿ ಆಡಕಚನ, ಅವ್ರು ಬರೀ ಕಿಲ್ ಹೊಡಕಚನ ಫುಲ್. ಸರ್ ನಿಮ್ಮ ಐಡಿ ಹೇಳ್ರಿ ಸರ್, ಒಂದು ಸ್ವಲ್ಪ ಯೂಟ್ಯೂಬ್ ನೋಡ್ರಲ್ಲ ನಿಮ್ಗೆ ರಿಕ್ವೆಸ್ಟ್ ಕೇಳ್ತಾರೆ ಸರ್. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಇದು ನನ್ನ ಮೊದಲ ನಿಮ್ಮ ಜೊತೆ ಕೇಳಿಸ್ತಾ ಇಲ್ಲ. ಬಸ್ ಸ್ಟ್ಯಾಂಡಿನ ಇದರಿಂದ ನಮ್ಮ ಒಬ್ಬ ಹುಡುಗ ವೇಟ್ ಮಾಡ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ, ಬರ್ತಾನೆ ಇಷ್ಟಾಗೆ. ಫಸ್ಟು ಹರಪನಹಳ್ಳಿಗೆ ಹೋಗಿ, ಇದು ಕೂಡ್ಲಿಗಿ ಬಸ್ ಸ್ಟ್ಯಾಂಡು ನೀವು ನೋಡ್ತಿರ್ಬೋದು. ಫಸ್ಟು ಹರಪನಹಳ್ಳಿಗೆ ಹೋಗಿ ನಂತರ ನಮ್ಮ ಕಾಲೇಜಿಗೆ ಹೋಗ್ತೀವಿ. ನೋಡೋಣ, ಇನ್ನೂ ಹುಡುಗರು ಬಂದಿಲ್ಲ, ಬರ್ತಾರೆ ಇಷ್ಟಾಗೆ. ಬಾಬಾ ನಮ್ಮ ಉಮೇಶ್ ಅವ್ರು ಬಂದ್ಬಿಟ್ಟಾರೆ ನೋಡ್ರಿ, ಫುಲ್ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಲೇಟಾಗಿ ಇವನು ಯಾವಾಗಲೂ ಲೇಟಾಗಿ ಬರ್ತಾನ. ಟಿಫನ್ ಕೊಡಿಸೋಲ್ರಿ, ಏನಿಲ್ಲ ಹೊಟ್ಟೆ ಹಸ್ಬಿಟ್ಟತಪ್ಪ ನನಗೆ ಅಂತ ಸಾಯೋಗಲಕತ್ತಿದೆ. ಸ್ನೇಹಿತರೆ, ನಮ್ಮ ಫ್ರೆಂಡ್ ಏನು ಹೇಳ್ತಾನೆ ನನಗೆ ಹೇಳಿ. ಅಯ್ಯೋ ನಿಮ್ ಗಡ್ಡ ಬಂದಿದ್ದಿಲ್ಲ, ಗಡ್ಡ ಎಲ್ಲ ಬಂದ್ಬಿಟ್ಟ ಹೇಳ್ರಿ. ನಿಮಿಷ ಬರಕ್ಕಿಲ್ಲ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಸ್ ಎಷ್ಟು ರಶ್ ಇದೆ. ಇಲ್ಲಿ ನಮ್ಮ ರಾಜ ಉಮೇಶ ಮತ್ತು ಸೀಟ್ ಹಿಡಿಯೋಕ್ಕಂತ ಹೋಗ್ತಾ ಇದ್ದಾರೆ. ಇದು ರಶಲ್ಲೇ ಹೋದ್ವಿ ಬಸ್ಸಲ್ಲಿ. ಇದು ಹರಪನಹಳ್ಳಿ ಹೋಗ್ಬೇಕಾದ್ರೆ ಬಸ್ ಒಳಗೆ ಇವನು ರಾಜ ಒಬ್ಬನೇ ಕುಂತ್ಕೊಂಡಿದ್ದಾನೆ. ಅವಾಗಲಿಂದ ಸೀಟ್ ಬಿಟ್ಕೊಡೋದ್ರೆ ಬಿಟ್ಕೊಡ್ತಿಲ್ಲ. ಇವಾಗ ಹರಪನಹಳ್ಳಿ ರೀಚ್ ಆದ್ರೆ ಕಾಲೆಲ್ಲ ನೋಯ್ತವ. ನಮ್ಮ ಮಗ ರಾಜ ಒಬ್ಬನೇ ಕೂತ್ಕೊಂಡಿದ್ದ. ನಾವು 3 ನಮ್ಮ ಫ್ರೆಂಡ್ಸ್ನ ಹುಡುಕ್ಬೇಕು, ಎಲ್ಲಿದಾರ ಗೊತ್ತಿಲ್ಲ. ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ. ಸುರೇಶ್ ಅಂತ ಕರೆ ಮಾಡಿದ್ದಾರೆ. ಸುರೇಶ್ ಅವರು ಹೇಳಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನನ್ ಮಕ್ಕಳು ಸರ್ಕಾರ. ನಮ್ಮ ದೋಸ್ತ ಲಿಂಗರಾಜ್ ಬಂದಿದ್ದಾನೆ ಇವಾಗ. ಸಬ್ಸ್ಕ್ರೈಬರ್ಸ್ ಹೇಳಿದ್ದಿಲ್ಲ, ಬರ್ತಿಲ್ಲ ಇವಾಗ. ಸುಮ್ಮನೆ ಪೋಸ್ ಕೊಡು. ಸೀರೆ ಅಂದ ಅಂದ ಚಂದ ಅವಳ ಶೆಟ್ಟಿಗೆ ಶಿವಗ ಹಾಯ ನಾಯನ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯನ್ ರಾಯ್, ನೀನು ಚೆನ್ನಾಗಿ ಕಾಣಕತ್ತಿಲ್ಲ, ಕಾಣ್ತಿಲ್ಲ ನೀನು. ನಮ್ಮ ರಾಜಶೇಖರ ಟಿಫನ್ ಮಾಡಿಲ್ಲ. ಅವನಿಗೆ ತಿರುಮಲ ಇವತ್ತೆಲ್ಲ ಪಾರ್ಟಿ ತಿರುಮಲಂದು ಕೊಡ್ತೀನಿ, ಅದಕ್ಕೆ ತಿರುಮಲ ಕೊಡಿಸ್ತಾನಂತೆ. ಹೋಗ್ತಾ ಇದೀವಿ ಇವಾಗ. ನಾನು ಸ್ನೇಹಿತರು ಯಾರು ನಮ್ಮ ಫ್ರೆಂಡ್ಸ್ ಯಾರು ನನ್ನ ಲಾಗಿಗೆ ಯಾರು ಪ್ರೋತ್ಸಾಹ ಕೊಡವಲ್ರು. ಇವ್ರ ಮಕ್ಕ ಎಲ್ಲ ನೆನಪಿಕ್ಕಲ್ರಿ. ವಾಂಟೆಡ್ ಲಿಸ್ಟ್ನಾಗ ಹಾಕ್ರಿ ಬಾಡ. ಐತಲೇ ನಿಮಗೆ ಯಾರಿಗೆ ನನಗೆ ಯಾರು ತೋರ್ಸಕತ್ತಿಲ್ಲ. ಕಾಲಾಗೈತೆ ಬರ್ತೀನಿ ನೋಡು, ಹೆಂಗೋ ಬರ್ತಿ ಬಾರಣ. ಹಾಯ್ ಮಾಡಲ್ಲ. ಹಾಯ್ ಏನಬೇಕು ಟಿಫನ್ ತಿಂತಾರೆ ಬಾಡ್ಯಾರ. ಓಕೆ, 3 ಜನ ಫ್ರೆಂಡ್, 3 ಜನ ಬ್ರದರ್. ಸ್ಪೆಷಲ್ ಪರ್ಸನ್ ಅಷ್ಟೇ. ಬೇರೆ ಭಾವನೆಗಳನ್ನು ಮೀರಿದವು ನಾವು. ಹರಪನಹಳ್ಳಿಯಲ್ಲಿ ಬಸ್ ಕ್ಯಾಚ್ ಮಾಡೋಕ್ಕಾಗಲಿಕ್ಕೆ ಹಲವಾಗ್ಲಿಗೆ ಆಟ ಮಾಡ್ಕೊಂಡು ಹೊಂಟಿರೋದು 11 ಜನ. ನೀವು ನೋಡ್ತಾ ಇರ್ಬೋದು, 11 ಜನ ಹಲವಾಗ್ಲಿಗೆ ಆಟ ಮಾಡ್ಕೊಂಡು ಹೋಗಿದ್ದಿದ್ರಲ್ಲಿ. ಹೇಗೆ ಹೋಗ್ಬೇಕಂತ ರೂಟ್ ಗೊತ್ತಾಗ್ತಿಲ್ಲ. ಸೊ ಅವ್ರು ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದಾರೆ ಆಟೋದಲ್ಲಿ. ಅಂದ್ರೂ ಕೂಡ ಮುಂದೆ ಸಾಂಗ್ ಹಾಕಿದ್ವಿ, ಭರ್ಜರಿ ಮಜಾ ಇತ್ತು ಆಟೋದಲ್ಲಿ. ಆ ಕ್ಲಿಪ್ ಕೂಡ ಹಾಕ್ತೀನಿ ನಿಮಗೆ.
ನಮ್ಮ ಕುಚಿಕು ಆದಿತ್ಯ ಬಂದನೆ ಬೈಕ್ನಾಗ. ನೀನು ಮಾತಾಡಲ್ಲ ಅದೇ ನೀನು ಸಿಮ್ಮಿದ್ದಂಗೆ. ಏನಿಲ್ಲ ಫ್ರೆಂಡ್ಸ್, ಟಾಟಾ ಬಾಯ್ ಬಾಯ್. ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಮಾತಾಡ್ಲಿಲ್ಲ ಶಿವ ಹೇಳ ಶಿವ. ದುಡಿರ್ಲಿ ಮನೆ ಕುಂತಂದ್ ಏನ್ ಮಾಡ್ತಿರ್ಲಿ. ಅಪ್ಪ ಅಮ್ಮನ ಚಪ್ಪಲಿ ಸೈಜ್ ಗೊತ್ತೇನ್ರಿ ನಿಮ್ಗೆ? ಅಪ್ಪ ಅಮ್ಮನ ಚಪ್ಪಲಿ ಸೈಜ್ ಗೊತ್ತೇನ್ರಿ ನಿಮ್ಗೆ? ಕಾಲೇಜ್ ಯಾನ ದೇಗಲು ಇದು ಕೈ ಮುಗಿದು ಒಳಗೆ ಏನ್ ಬರ ನೀವಿಬ್ರ ಓದ್ತಿರಲ್ಲಪ್ಪ. ಮುಂದಕ್ಕೆ ಹೋಗ್ರಿ ಇನ್ಸ್ಟಾಗ್ರಾಮ್ ರೀಲ್ಸ್ ಐತೆ, ತೋರಿಸ್ಬೇಕು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡು. ಕಾಲೇಜ್ ಎಂಟ್ರಿ ಆಗ್ತಿದ್ದಂಗೆ ಕಾಲೇಜಲ್ಲಿ ಯಾರಿದ್ದಿಲ್ಲ, ಊಟ ಮಾಡೋಕ್ಕೆ ಹೋಗಿದ್ರು. ಹಾಗಾಗಿ ಹಾಸ್ಟ್ಲಿಗೆ ಬಂದ್ವಿ. ಎಲ್ಲ ನಮ್ಮ ಜೂನಿಯರ್ಸು ಚೆನ್ನಾಗಿ ಮಾತಾಡ್ಸಿದ್ರು. ಇಲ್ಲಿ ಎಲ್ಲ ಹುಡ್ರು ಸೆಲ್ಫಿ ತಾನಕ್ಕಂತ ನಿಂತ್ಕೊಂಡಿದ್ವಿ. ಭಾಳ ದಿವಸಗಳ ನಂತರ ಹಾಸ್ಟೆಲ್ ರೂಮ್ನಲ್ಲೆಲ್ಲ ನೋಡಿದ್ದು ಎಲ್ಲ ಹಳೆ ನೆನಪುಗಳೆಲ್ಲ ಮತ್ತೆ ವಾಪಸ್ ಬಂದಂಗೆ ಆಯಿತು. ಖುಷಿ ಆಯಿತು ಮತ್ತು ಎಲ್ಲ ಇನ್ನೊಂದು ಸರಿ ನೋಡೋದಕ್ಕೆ. ಭಾಳ ದಿನಗಳಾದ ಹಿಂದೆ ಮತ್ತೆ ರೂಮ್ನಲ್ಲಿ ಕ್ರಿಕೆಟ್ ಆಡಿದ್ವಿ. ಕ್ರಿಕೆಟ್ ಆಡಿದ ನಂತರ ಕಾಲೇಜಲ್ಲಿ ಲಾಗ್ ಮಾಡೋದಾಗಲಿಲ್ಲ, ಸರ್ಗಳೆಲ್ಲ ಇದ್ದರು. ಸೊ ಕಾಲೇಜಲ್ಲಿ ಯಾವ ಲಾಗು ಮಾಡಿಲ್ಲ. ಹಾಗಾಗಿ ಕೊನೆಗೆ ಹೋಗೋದಷ್ಟೇ ಮಾಡಿರೋದು. ಬರಬೇಕಾದ್ರೆ ಕೊಟ್ಟೂರು ಬಸ್ ಸ್ಟ್ಯಾಂಡ್ನಲ್ಲಿ ಕರಿಬಣಿ ಮಾಲೀಕ ಕನಕ ಅವರು ಮತ್ತು ಟ್ರಾವೆಲರ್ SS ಪ್ರವೀಣಣ್ಣವರು ಸಿಕ್ಕಿದ್ರು. ಸೊ ಅವ್ರನ್ನ ತುಂಬ ಖುಷಿಯಾಗಿ ಮಾತಾಡಿಸಿದ್ವಿ, ಚೆನ್ನಾಗಿ ಕೂಡ ಮಾತಾಡಿದರು. ಖುಷಿ ಆಯಿತು ಅವ್ರನ್ನ ಮಾತಾಡಿಸಿ. ನಂತರ ನಾವೆಲ್ಲರೂ ನಮ್ಮ ಊರಿಗೆ ಹೊರಟ್ವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.